ಕರೆದಿದ್ದೀವಿ. ಈ ತಿಂಗಳು ಮೊನ್ನೆ 25ನೇ ತಾರೀಕು ಹಾಲು ಒಕ್ಕೂಟದ ಚುನಾವಣೆ ನಡೆದಿತ್ತು. ಚುನಾವಣೆಗೆ ಎಲ್ಲ ನಮ್ಮ ಡೆಲಿಗೇಟ್ ಅಧ್ಯಕ್ಷರುಗಳು, ನಮ್ಮ ಜನಪ್ರಿಯ ಶಾಸಕರಾದ ಮುಳಬಾಗಿಲು ತಾಲೂಕಿನ ಸಮೃದ್ಧಿ ಮಂಜಣ್ಣವರು, ಇಲ್ಲಿ ಈ ವೇದಿಕೆ ಮೇಲೆ ಆದಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು, ಹೆಸರು ಹೇಳೋ ಜಾಸ್ತಿ ಜನ ಇದ್ದಾರೆ. ಹೆಸರು ಹೇಳಿದ ಜಾಸ್ತಿ, ಇನ್ನೂ ಮಾತಾಡೋ ಜಾಸ್ತಿ ಜನ ಇದ್ದಾರೆ. ಆ ಚುನಾವಣೆಗೆ ನನ್ನನ್ನು ಉಸ್ತುವಾರಿ ನೇಮಕ ಮಾಡಿದರು. ಆ ಉಸ್ತುವಾರಿಯನ್ನು ರಾತ್ರಿ ಹಗಲು ಜವಾಬ್ದಾರಿ ತಗೊಂಡು ಎಲ್ಲರೂ ನಮ್ಮ JDSನ ಕಾರ್ಯಕರ್ತರು, ಮುಖಂಡರುಗಳು ನನಗೂ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರ ಕೊಟ್ಟಿದ್ದಕ್ಕೆ ಇಬ್ಬರನ್ನು ಪೂರ್ವಕ್ಕೆ ನಮ್ಮ ಗಾರ್ಡನಲ್ಲಿ ನಾಗರಾಜಣ್ಣವರು, ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡನವರು ಇಬ್ಬರೂ ಗೆದ್ದಿದ್ದಾರೆ. ಆ ಗೆದ್ದಿರೋದಕ್ಕೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ. ಸರ್, ಈಗ ಕಲ್ಲಿಪಲ್ಲಿ ಪ್ರಕಾಶ್ ಅವರು ನಿಮ್ಮ ಮೇಲೆ ಒಂದು ಇದು ಮಾಡೋದು ಸರ್, ಏನಂದರೆ ಸ್ನೇಹನ ಪಕ್ಷನ ಅಂದರೆ ನಾನು ಸ್ನೇಹಕ್ಕೆ ಬೆಲೆ ಕೊಡ್ತೀನಿ, ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು. ನಾನು ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದೀನಿ. ಅವರು ದೊಡ್ಡವರು ಮಾತಾಡಿದ್ದಾರೆ ಅಲ್ವಾ, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ದೊಡ್ಡವರು ಆ ಜಾಗದಲ್ಲಿ ನಾನಿದ್ರೂ ಮಾತಾಡ್ತಾ ಇದ್ದೆ. ಈ ಮಾತು ಅವ್ರಿಗೆ ನೋವಿರುತ್ತೆ, ನಾವು ಮಾಡಿಲ್ಲ ಅಂತ ನೋವಿದೆ. ಆದರೂ ನನ್ನ ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು, ಪಕ್ಷ ನೋಡಿದ್ದೀನಿ. ಆ ಜಾಗದಲ್ಲಿ ನಾನಿದ್ರು ಮಾತಾಡಿದ್ದಕ್ಕೆ ಅಭಿನಂದನೆ ಮಾಡ್ತಾ ಇದ್ದೀನಿ. ಅವರು ಸರ್, ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು, ಎರಡನ್ನು ಗೆಲ್ಸಿದ್ದೀವಿ ಅಂತ ಹೇಳ್ತಾ ಮೂರು ಜವಾಬ್ದಾರಿ ಮಾಡಿದ್ದಾರೆ. ಬಟ್ ಎರಡನ್ನೂ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ. ಆಯಮ್ಮಂತ ಜವಾಬ್ದಾರಿ ತೊಗೊಳಕ್ಕೆ 2-3 ದಿವಸ ಇತ್ತು. ಮಾಡೋಕ್ಕೆ ನನಗಾಗಿಲ್ಲ. ಆಯಮ್ಮನ್ ಡೈರೆಕ್ಟಾಗಿ ಹೇಳಿದ್ರು, ಇದು 2-3 ದಿವಸದಲ್ಲಿ ಮಾಡೋಕ್ಕಾಗಲ್ಲಮ್ಮ, ಕೋಲಾರ ಇದೆ, ಶ್ರೀನಿವಾಸಪುರ ಇದೆ, ಮುಳಬಾಗಿಲು ಇದೆ, 3 ಕಡೆನೂ ಮಾಡಬೇಕಾಗುತ್ತೆ, ಆಗಲ್ಲ ಅಂತ ಆಯಮ್ಮನಿಗೂ ನಾನು ಹೇಳಿದ್ದೆ. ಪಕ್ಷ ತೀರ್ಮಾನ ತೆಗೆದುಕೊಂಡು ನೀವೆಲ್ಲ ಮಾಡೋಕ್ಕಾಗಿಲ್ಲ ಅಂತ 3 ದಿವಸ ನಾವೇನು ಮಾಡೋಕ್ಕಾಗುತ್ತೆ? ನೀವು ಹೇಳ್ತಾರಲ್ಲ, 2 ತಾಲೂಕು ಸುತ್ತಕ್ಕಾಗಲ್ಲ, 3 ತಾಲೂಕು ಸುತ್ತಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆಯಮ್ಮನಿಗೆ ಹೇಳಿದ್ವಲ್ಲ, ನಮ್ಮ ತಾಲೂಕಿಗೆ ನಮ್ಮ ಮಾತು ಯಾಕೆ ಕೇಳಿದ್ರು ಅವ್ರಿಗೆ ಹಾಕ್ಸಿದ್ವಿ. ಕಾಂಗ್ರೆಸ್ ಬೆಂಬಲಿತ ಮಹಾಲಕ್ಷ್ಮಿ ಅವರು ಗೆದ್ದ ಮೇಲೆ ಬಂದು ನಿಮಗಂತ ಆಶೀರ್ವಾದ ತಗೊಂಡು ಅದು ಮೊದಲಿಂದ ವಿಶ್ವಾಸ ಇತ್ತು ಅವ್ರಿಗೂ. ನಮಗೆ ಆ ಪ್ರೀತಿ ಮೇಲೆ ಬಂದಿರ್ಬೋದು. ಮೊದಲು ನಾವು ಕಾಂಗ್ರೆಸ್ ಜೊತೆಲಿ ಇದ್ವಿ, ನಾವು ಆ ಪ್ರೀತಿ ಮೇಲೆ ಬಂದು ಹಾಕ್ಸಕ್ಕಾಗುತ್ತಾ, ಶ್ರೀನಿವಾಸಪುರದಲ್ಲಿ ಆಗುತ್ತಾ, ಮುಳಬಾಗಿಲಲ್ಲಿ ಹಾಕ್ಸಿದ್ವಿ. ಅಲ್ಲ ಸರ್, ಅವ್ರಿಗೆ ಸಹಕಾರ ಮಾಡಿದ್ರೆ ನಾನು ಸಹಕಾರ ಮಾಡೋಕ್ಕಾಗಿಲ್ವ? ಯಾರಿಗೂ ಮಾಡೋಕ್ಕಾಗಿಲ್ಲ. ಕೃತಜ್ಞತೆ ಸಲ್ಲಿಸಿದ್ದಾರೆ, ಸಹಕಾರ ಪ್ರೀತಿ ಇಲ್ಲಿ 2 ಕ್ಷೇತ್ರದಲ್ಲೇ ಅವರು ಮಾಡೋಕ್ಕೆ ಅವ್ರಿಗೆ ಇತ್ತಲ್ಲ. ಈ ಮನೆ ಅದೃಷ್ಟದ ಮನೆ ಅಂತ ಮತ್ತೆ ಸಾಬೀತಾಯ್ತು ಅನ್ಸುತ್ತೆ. ಹೇಗೆ ಅನ್ಸುತ್ತೆ? ಹೌದು, ಅದು ನಮ್ಮ ಗೆದ್ದವ್ರು ಹೇಳ್ಬೇಕು. ಅವರು ನಮ್ಮನ್ನ ನನಗೆ ಅದೃಷ್ಟ ಅಂತೀವಿ, ಅವ್ರಿಗೂ ಅದೃಷ್ಟ ಅಂದಾಗ ಅದು ಸ್ವಾಗತ ಮಾಡ್ಕೊಳ್ಳೋಣ. ಅಲ್ಲ, ಇದು ಮತ್ತೆ ಒಂದು ಇದಾಗಿದೆ. ಪ್ರತಿ ಚುನಾವಣೆ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬೋದಾ ಮುಂದಿನ? ನಾವು ಮೊನ್ನೆ ಶಾಸಕರು ಹೇಳ್ತಾ ಇದ್ರು, ನಾನು ಹೇಳಿಲ್ಲ. ಶಾಸಕರು ಪ್ರತಿಯೊಂದು ಚುನಾವಣೆ ಇಲ್ಲಿಂದ ಮಾಡಬೇಕು ಅಂತ ಶಾಸಕರು ಮಾತಾಡ್ತಾ ಇದ್ರು. ಸರ್, ತಾವು ಕಾಂಗ್ರೆಸ್ಸಲ್ಲಿದ್ದರೆ, ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಮತ್ತು JDS ಅಲ್ಲಿ ಈಗ ಮತ್ತೆ ನಿಮಗೆ ಜಿಲ್ಲಾ ಮಟ್ಟದಲ್ಲಿ ಜವಾಬ್ದಾರಿ ನೀಡಬೇಕಂತ ಕೂಗು ಬರ್ತಾ ಇದೆ. ಅದು ಪಕ್ಷ ತೀರ್ಮಾನ, ಹೈಕಮಾಂಡ್ ತೀರ್ಮಾನ, ನಮ್ಮ ಅಧ್ಯಕ್ಷ ತೀರ್ಮಾನ, ನಮ್ಮ ಮುಖಂಡರುಗಳಿದ್ದಾರೆ. ಎಲ್ಲರೂ ಸೇರಿ ಜವಾಬ್ದಾರಿ ಕೊಟ್ಟರೆ ತಗೊಳ್ಳಿ. ನೀವು ನಿಭಾಯಿಸೋಕ್ಕೆ ರೆಡಿ ಇದೆ? ಎಲ್ಲರೂ ಕೊಟ್ಟು ಬಂದು ನಿಭಾಯಿಸ್ಬೇಕು. ನೀವು ಕೊಟ್ಟರು ನಿಭಾಯಿಸಿ. ಸರ್, ಒಂದು ಕಡೆ ಕಾಂಗ್ರೆಸ್ನ ಸಾಫ್ಟ್ ಆಗಿದ್ದೀರಾ, ಒಂದು ಕಡೆ ಕಾಂಗ್ರೆಸ್ನ ಸಚಿವರೇ ನಿಮ್ಮ ಆಪ್ತರಾಗಿ ನೀವು ಆಪ್ತರಾಗಿದ್ದೀರಾ, ಇನ್ನೊಂದು ಕಡೆ ಈ ಪಕ್ಷದ ಇದರಲ್ಲೂ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಈಗ ಅವರು ಇಲ್ಲ, ನಮ್ಮ ಪಕ್ಷಕ್ಕೆ ಅವರು ಬೇಕು ಅಂತ ಅವರು ಕೂಗ್ತಾ ಇದ್ದಾರೆ, ಈ ಪಕ್ಷ ನಿಮ್ಗೆ ಬೇಕು ಅಂತ. ಅದು 2 ಪಕ್ಷನೂ ನಿಮ್ಮನ್ನ ಸೆಳೀತಾ ಇದೆ. ಇದಕ್ಕೆ ಏನು ಉತ್ತರ ಕೊಡ್ತೀವಿ? ಹೆಂಗಾಗುತ್ತೆ? ನಾವು ಪಕ್ಷದಲ್ಲಿ ಇದ್ದೀವಲ್ಲ, ಅಲ್ಲ, 2ಕ್ಕೂ ಸೆಳೀತಾ ಇದ್ದಾರೆ. ಯಾವ ಕಡೆ ವಾಲಬಹುದು ನಿಮ್ಮ ಮನಸ್ಸಿಗೆ? ನಾವೇನು ಮಾಡೋಕ್ಕಾಗಲ್ಲ. ವಿಶ್ವಾಸ ಬೇರೆ, ಪಕ್ಷ ಬೇರೆ. ಪಕ್ಷ ಬೇರೆ. ಸರ್, ಅನೈತಿಕ ಸಂಬಂಧ ಇತ್ತು ಅಂತಾರೆ ಪಕ್ಷ ಕಾಂಗ್ರೆಸ್ ಜೊತೆ. ನಮ್ಗೆಲ್ಲ
JDS ಪಕ್ಷಕ್ಕೆ ಯಾಕೆ? ಸಂಬಂಧ ಅನೈತಿಕ ಅನ್ನಕ್ಕೆ. ಅದೆಲ್ಲ ಪಕ್ಷ ಚಟುವಟಿಕೆಗಳಲ್ಲ ಇಲ್ಲಿ ಸಪೋರ್ಟ್ ನೈತಿಕ ಸಂಬಂಧನೂ ಇಲ್ಲ, ಅನೈತಿಕ ಸಂಬಂಧನೂ ಇಲ್ಲ. ಅನೈತಿಕ ಅನ್ನೋ ಪದ ನಮ್ಗೆ ಗೊತ್ತಿಲ್ಲ. ಅಲ್ಲ ಕಾಂಗ್ರೆಸ್ ಅದು ನೀವ್ ಹೇಳ್ತಾ ಇರೋದು ಅಷ್ಟೇ. ಸಪೋರ್ಟ್ ಮಾಡಿದ್ರು ಆ ಕಡೆ ಮಾಡಿಲ್ಲ ಅಂತ. ಈಗ ಅಲ್ಲುಪಲ್ಲಿ ಪ್ರಕಾಶ್ ಅವರು ನೀವು ಆಪ್ತ ಸ್ನೇಹಿತರು. ಈ ಸ್ನೇಹವನ್ನ ಹೇಗೆ ಮುಂದುವರಿಸಿರಾ, ಇಲ್ಲ ಇಲ್ಲಿಗೆ ಈ ಚುನಾವಣೆಯಿಂದ ವೈಮನಸ್ಸಾಗಿ ಹೇಗೆ ಬೆಳಿಬೋದು ಸರ್ ನಿಮ್ಮ ಸ್ನೇಹ? ಸ್ನೇಹ ಮುಂದುವರಿಸಿದ್ರು. ಹಾ. ಸ್ನೇಹ ಮುಂದುವರಿಸಿ ನೀವು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಇದು ಪಕ್ಷದಲ್ಲಿದ್ದೀನಿ. ಸ್ನೇಹಕ್ಕೂ ಪಕ್ಷಕ್ಕೂ ಅವರೇ ಹೇಳಿದ್ರು ಸರ್, ಅಲ್ಲ, ನಾನು ಅಲ್ಲ. ಸ್ನೇಹಕ್ಕೆ ಈಗ ಇದಾಗ್ತಾ ಇದ್ದೆ ಅಂತ. ಹೇಳಿದೆ ಅವ್ರು ಇಂಡಿಪೆಂಡೆಂಟ್ ಇಲ್ಲ ಅಂತ ಅವಾಗಲೇ ಹೇಳಿದಾರೆ. ದೊಡ್ಡವರು ಹೇಳಿದ್ರೆ ಅದಕ್ಕೆ ಸ್ವಾಗತ ಮಾಡ್ಕೊಳ್ತೀವಿ. ನಾನು ಹೇಳಿದಿಲ್ಲ, ಅವ್ರ ಜಾಗದಲ್ಲಿ ನಾನಿದ್ದರೂ ಆ ಮಾತು ಹೇಳ್ತಾ ಇದ್ದೆ. ಅವ್ರು ನೋವಾಗಿದೆ, ಜೊತೆಯಲ್ಲಿಲ್ಲ, ವಿಶ್ವಾಸದಲ್ಲಿ ಇದ್ವಲ್ಲ, ಸಪೋರ್ಟ್ ಮಾಡಿಲ್ಲ ಅಂತ ನೋವಿದೆ ಅಂದಿದ್ದಾರೆ. ತಪ್ಪೇನಿಲ್ಲ, ಅವ್ರು ಮಾತಾಡಿದಕ್ಕೆ ತಪ್ಪೇನಿಲ್ಲ.